The next concept is carbon dioxide laser. In carbon dioxide laser also we need to study the construction and working of carbon dioxide laser. Last videos nalli ಹೇಳಿದಾಗೆ two types of lasers ಇದೆ. One is semiconductor diode laser and another one is carbon dioxide laser. Semiconductor diode laser ಆದರೂ ಆಗಿರಲಿ, ಕಾರ್ಬನ್ ಡೈಆಕ್ಸೈಡ್ ಲೇಸರ್ಸ್ ಆದರೂ ಆಗಿರಲಿ, ಸೆಮಿಕಂಡಕ್ಟರ್ ಡಯೋಡ್ ಲೇಸರ್ಲು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಇದೆ. ಕಾರ್ಬನ್ ಡೈಆಕ್ಸೈಡ್ ಲೇಸರ್ಲು ಅಷ್ಟೇ ವಿ ನೀಡ್ ಟು ಸ್ಟಡಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲೇಸರ್. ಓಕೆ, ಫಸ್ಟ್ ವಿ ನೀಡ್ ಟು ರೈಟ್ ದಿಸ್ ಫಿಗರ್. ಫಸ್ಟ್ ಈ ಫಿಗರ್ ಬರಿಬೇಕು. ಓಕೆ, ಈ ಫಿಗರ್ ಹೇಗೆ ಬರೀತಿರೋ ಸೇಮ್ ಆಸ್ ಇಟ್ ಈಸ್ ವಿ ನೀಡ್ ಟು ರೈಟ್ ದ ಎಕ್ಸ್ಪ್ಲನೇಷನ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಲೇಸರ್. ನೌ let us consider a discharge tube having the diameter of about 2.5 cm and length 5 meter long. First one discharge tube ತಗೊಂಡಿದ್ದೀನಿ. ಆ discharge tubeದು diameter 2.5 cm ಇದೆ ಮತ್ತು length 5 meter ಇದೆ. ಓಕೆ, ಆಫ್ಟರ್ ದಟ್ ದಿಸ್ ಡಿಸ್ಚಾರ್ಜ್ ಟ್ಯೂಬ್ ಈಸ್ ವಾಟರ್ ಕೂಲ್ಡ್. ಅಂದರೆ ನೆಕ್ಸ್ಟು ಈ ಡಿಸ್ಚಾರ್ಜ್ ಟ್ಯೂಬ್ನ ಕೂಲ್ ಮಾಡ್ತಾ ಹೋಗ್ಬೇಕು. ಏನಕ್ಕೆ ಅಂತಂದರೆ ಏನಾದರೂ ಟೆಂಪರೇಚರ್ ಜಾಸ್ತಿ ಇದ್ದರೆ ರಿಯಾಕ್ಷನ್ಸ್ ಆಗೋ ಚಾನ್ಸಸ್, ಬೇರೆ ಬೇರೆ ಮಾಲಿಕ್ಯೂಲ್ಸ್ಗಳ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ನೀಡ್ ಟು ಕೂಲ್ ದಿಸ್ ಡಿಸ್ಚಾರ್ಜಿಂಗ್ ಟ್ಯೂಬ್. ಈ ಟ್ಯೂಬ್ನ ಕೂಲ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ವಿ ನೀಡ್ ಟು ಆ್ಯಡ್ ಎ ಗ್ಯಾಸಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆ್ಯಂಡ್ ಹೀಲಿಯಂ ಗ್ಯಾಸ್ ಇನ್ ದ ರೇಷಿಯೋ 1:2:3. ಈ ಟ್ಯೂಬ್ನ ವಾಟರ್ ಕೂಲ್ ಮಾಡಾದ್ಮೇಲೆ 3 ಗೇಷಿಯಸ್ ಮೆಟೀರಿಯಲ್ಸ್ನ ಆ್ಯಡ್ ಮಾಡ್ತೀನಿ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಮತ್ತು ಹೀಲಿಯಂ ಗ್ಯಾಸ್. ಹಾಗಿದ್ರೆ ಯಾವ ಪ್ರಪೋರ್ಷನೇಟಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ಇವು 3 ಗ್ಯಾಸಸ್ಸು 1:2:3 ರೇಷಿಯೋ ಇರಬೇಕು. ಆಫ್ಟರ್ ದಟ್ ಸಮ್ ಟ್ರೇಸಸ್ ಆಫ್ ವಾಟರ್ ವೇಪರ್ ಇಸ್ ಆ್ಯಡೆಡ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂತಂದರೆ ಒಂದಷ್ಟು ಟ್ರೇಸಸ್ ಆಫ್ ವಾಟರ್ ವೇಪರ್ಸ್ನ ಆ್ಯಡ್ ಮಾಡ್ತೀನಿ. ಓಕೆ, ವಾಟರ್ ವೇಪರ್ಸ್ನ ಆ್ಯಡ್ ಮಾಡಾದ್ಮೇಲೆ in order to construct a laser system we know that we need a 3 requirements. 3 ರಿಕ್ವೈರ್ಮೆಂಟ್ಸ್ಗಳು ಬೇಕು. ಆ 3 ರಿಕ್ವೈರ್ಮೆಂಟ್ಸ್ ಅಲ್ಲಿ ಫಸ್ಟ್ ರಿಕ್ವೈರ್ಮೆಂಟ್ ಯಾವುದು ಅಂತಂದ್ರೆ ಅನ್ ಎಕ್ಸೈಟೇಷನ್ ಸೋರ್ಸ್. ಎಕ್ಸೈಟೇಷನ್ ಸೋರ್ಸ್ ಅಂತಂದ್ರೆ ಒಂದು ಎಕ್ಸ್ಟರ್ನಲ್ ಪವರ್ ಸಪ್ಲೈನ ಕನೆಕ್ಟ್ ಮಾಡಬೇಕು. ದಟ್ ಮೀನ್ಸ್ AC ಆರ್ DC ವೋಲ್ಟೇಜ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ ಬೇಕಲ್ವಾ. ಸೊ ಹಾಗಾಗಿ we need to connect a 2 electrodes in order to apply AC or DC voltage. 2 ಎಲೆಕ್ಟ್ರೋಡ್ಸ್ ಅಂತಂದ್ರೆ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ನ 2 ಎಲೆಕ್ಟ್ರೋಡ್ಸ್ಗಳನ್ನ ಕನೆಕ್ಟ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ AC ಅಥವಾ DC ವೋಲ್ಟೇಜ್ನ ಅಪ್ಲೈ ಮಾಡೋದಕ್ಕೆ. ಓಕೆ, ಆಫ್ಟರ್ ದಟ್ this active medium is covered by a 2 material. Such material can be named as Brewster window. ಈಗ ಡಿಸ್ಚಾರ್ಜ್ ಟ್ಯೂಬ್ ಎರಡೂ ಸೈಡಲ್ಲೂ ಒಂದು ಮೆಟೀರಿಯಲ್ ಇಂದ ಕವರ್ ಮಾಡ್ಕೋತೀನಿ. ಆ ಮೆಟೀರಿಯಲ್ಗೆ ಬ್ರೀವಿಸ್ಟೋ ವಿಂಡೋ ಅಂತ ನೇಮ್ ಮಾಡ್ತೀನಿ. ಓಕೆ, ಬ್ರೀವಿಸ್ಟೋ ವಿಂಡೋ ಅಂತಂತಂದ್ರೆ ಯಾವುದಾದ್ರೂ ಒಂದು ಮೆಟೀರಿಯಲ್ನ ನಾವು ವಿಂಡೋ ಅಂತ ನೇಮ್ ಮಾಡಬೇಕು ಅಂತಂದ್ರೆ ವಿ ಕುಡ್ ಏಬಲ್ ಟು ಸಿ ದ ಇಮೇಜಸ್ ಆನ್ ದ ಅದರ್ ಸೈಡ್ ಥ್ರೂ ದಿಸ್ ಮೆಟೀರಿಯಲ್ ಅಂತ ಎಲ್ಲ ಸಬ್ಸ್ಟೆನ್ಸ್ನು ವಿಂಡೋ ಅಂತ ನೇಮ್ ಮಾಡ್ತೀವಿ. ಸೊ 2 ವಿಂಡೋಸಿಂದ ಕವರ್ ಮಾಡ್ಕೊಂಡಿದ್ದೀನಿ ಡಿಸ್ಚಾರ್ಜಿಂಗ್ ಟ್ಯೂಬ್. ಬ್ರೀವಿಸ್ಟರ್ ಅಂತಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಎ ಸೈಂಟಿಸ್ಟ್ ನೇಮ್. ಓಕೆ, ಆಫ್ಟರ್ ದಟ್ ಸೆಕೆಂಡ್ ರಿಕ್ವೈರ್ಮೆಂಟ್ ಏನು, ಲೇಸರ್ ಸಿಸ್ಟಮ್ನ ಫಾರ್ಮ್ ಮಾಡಬೇಕು ಅಂತಂದ್ರೆ ಆಕ್ಟಿವ್ ಮೀಡಿಯಂ. ಆಕ್ಟಿವ್ ಮೀಡಿಯಂ ಅಂತಂದ್ರೆ ಸಾಲಿಡ್, ಲಿಕ್ವಿಡ್ ಆರ್ ಗೇಷಿಯಸ್ ಮೆಟೀರಿಯಲ್ ಹಾಕೋತೀವಿ ತಾನೆ. ಇಲ್ಲಿ ಆಲ್ರೆಡಿ ಲಿಕ್ವಿಡ್ ಮೆಟೀರಿಯಲ್ಸ್ ಹಾಕೊಂಡಿರೋದ್ರಿಂದ ದಿಸ್ ಈಸ್ ಅನ್ ಆಕ್ಟಿವ್ ಮೀಡಿಯಂ. ನೆಕ್ಸ್ಟ್ ಥರ್ಡ್ ರಿಕ್ವೈರ್ಮೆಂಟ್ ಲೇಸರ್ ಕ್ಯಾವಿಟಿ. ಲೇಸರ್ ಕ್ಯಾವಿಟಿನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಅನ್ ಆಕ್ಟಿವ್ ಮೀಡಿಯಂ ವಿತ್ 2 ಪ್ಲೇನ್ ಮಿರರ್ ಇಸ್ ಕಾಲ್ಡ್ ಆಕ್ಟಿವ್ ಮೀಡಿಯಂ. ಸೊ ಲೇಸರ್ ಕ್ಯಾವಿಟಿ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಈ ಡಿಸ್ಚಾರ್ಜಿಂಗ್ ಟ್ಯೂಬ್ ಎರಡೂ ಸೈಡಲ್ಲೂ ಒಂದೊಂದು ಮಿರರ್ನ ಪ್ಲೇಸ್ ಮಾಡ್ತೀನಿ. The discharging tube is placed in between the 2 plane mirrors. 2 plane mirrors ಇಂದ ಕವರ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟು ಆ ಪ್ಲೇನ್ ಮಿರರ್ಸ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಇನ್ ದಟ್ 1 ಮಿರರ್ ಇಸ್ ನೇಮ್ಡ್ ಆಸ್ ಫುಲ್ಲಿ ರಿಫ್ಲೆಕ್ಟೆಡ್ ಮಿರರ್. ಒಂದು ಮಿರರ್ನ ಫುಲ್ಲಿ ರಿಫ್ಲೆಕ್ಟೆಡ್ ಮಿರರ್ ಅಂತ ನೇಮ್ ಮಾಡ್ತೀನಿ. ಏನಕ್ಕೆ ಅಂದರೆ ಬಿಕಾಸ್ ಇಟ್ ಇಸ್ ಪಾಲಿಶ್ಡ್ ಬೈ ಮೇಕಿಂಗ್ ಯೂಸ್ ಆಫ್ 100% ಸಿಲ್ವರಿಂಗ್ ಮೆಟೀರಿಯಲ್. ಅನದರ್ ಮಿರರ್ ವಿಚ್ ಇಸ್ ನೇಮ್ಡ್ ಆಸ್ ಪಾರ್ಷಿಯಲಿ ರಿಫ್ಲೆಕ್ಟೆಡ್ ಮಿರರ್. ಓಕೆ, ಫಸ್ಟ್ ಈ ಫಿಗರ್ ಬರೆದು ಇಲ್ಲಿ ನಾನು ಫಿಗರ್ ಬರಿಬೇಕಾದ್ರೆ ಏನು ಎಕ್ಸ್ಪ್ಲನೇಷನ್ಸ್ ಹೇಳಿದ್ನೋ ಅಷ್ಟು ಎಕ್ಸ್ಪ್ಲನೇಷನ್ಸ್ ಬರೀಬೇಕು. ಸೊ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ನೀಡ್ ಟು ರೈಟ್ ಲೈಕ್ ದಿಸ್. ಕನ್ಸಿಡರ್ ಎ ಡಿಸ್ಚಾರ್ಜಿಂಗ್ ಟ್ಯೂಬ್ having diameter of about 2.5 cm and length 5 meter long. The tube is water cooled and filled with a mixture of carbon dioxide, nitrogen and helium gas in the ratio 1:2:3. After that, some traces of water vapor we need to add. Now, in the next paragraph, in order to apply AC or DC voltage, connect the 2 electrodes for this discharging tube.
Now, the discharge tube is covered by a material. Such material can be named as brevister window. Now, the whole equipment, it should be placed in between the two plane mirror. In that, one mirror is called fully reflected mirror because of 100% silvering material is used.